ಓಕೆ, ನಾವು ಡಿಸ್ಕಂಟಿನ್ಯೂಟಿ ಅಥವಾ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಯಾವಾಗ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ? ಕಂಟಿನ್ಯೂಸ್ ಅಂದ್ರೆ ಏನು? ನಾವು ನೋ ಬ್ರೇಕೇಜ್, ದೇರ್ ಇಸ್ ನೋ ಬ್ರೇಕೇಜ್, ಕಂಟಿನ್ಯೂಸ್ ಆಗಿ ಅಷ್ಟೇ, ಜಂಪ್ ಇರಬಾರ್ದು, ಯಾವುದೇ ಬ್ರೇಕೇಜ್ ಇರಬಾರ್ದು. ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಯಾವಾಗ ಕಂಟಿನ್ಯೂಸ್ ಆಗಿರುತ್ತೆ ಅಂತಕ್ಕಂಥ ಉದಾಹರಣೆ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದೆ, ನೀವು ಗ್ರಾಫ್ ಅಲ್ಲಿ ನೋಡಬಹುದು. ಈ ಫಂಕ್ಷನ್ ಸಿ ಯಲ್ಲಿ ಕಂಟಿನ್ಯೂಸ್ ಇಲ್ಲ. ಯಾಕಿಲ್ಲ? ಅಂದ್ರೆ ದೆರ್ ಇಸ್ ಎ ಬ್ರೇಕ್. ಇಲ್ಲಿ ಬ್ರೇಕ್ ಇದೆ ಅಂದ್ರೆ ಇದು ಏನಾಗಿದೆ, ಈ ಪಾಯಿಂಟ್ ಅಲ್ಲಿ ಫಂಕ್ಷನ್ ಬ್ರೇಕೇಜ್ ಆಗಿದೆ ಅಂತ, ಒಡೆದಿದೆ ಅಂತ. ಹಾಗಾದ್ರೆ ಯಾವಾಗ ಹೇಳ್ತೀವಿ ನಾವು ಬ್ರೇಕೇಜ್ ಅಂತ? ಈ 3 ಕಂಡೀಷನ್ಸ್ ಮೀಟ್ ಆಗಬೇಕು. ಅದು ಯಾವ ತರ? ಒಂದೇದು, ಆ ಪಾಯಿಂಟ್ ನಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳಬೇಕಾದ್ರೆ ಫಸ್ಟ್ ಆ ಪಾಯಿಂಟ್ ನಲ್ಲಿ ಫಂಕ್ಷನ್ ಡಿಫೈನ್ಡ್ ಆಗಿರಬೇಕು ಅಂದ್ರೆ ಏನು? ಪರ್ಟಿಕ್ಯುಲರ್ ವ್ಯಾಲ್ಯೂ ಬರಬೇಕು, ಇಂಡಿಟರ್ಮಿನೆಂಟ್ ವ್ಯಾಲ್ಯೂ ಆಗಿರಬಾರ್ದು. ಡಿಫೈನ್ಡ್ ಅಂದ್ರೆ ಏನ್ರಿ? ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗಲೇಬೇಕು ನಮಗೆ. ಇನ್ಫಿನಿಟಿ ಆಗಿರ್ತಕ್ಕಂಥದ್ದು ಆಗಿರಬಾರ್ದು, ಅಥವಾ ಅನ್ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಸಿಗಬಾರ್ದು, ಒಂದೇಂತ. ಮತ್ತು ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಯಾವಾಗ ಲಿಮಿಟ್ ಎಕ್ಸಿಸ್ಟ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿರಬೇಕು. ಮತ್ತು ಆ ಲಿಮಿಟ್ ಫಂಕ್ಷನ್ ವ್ಯಾಲ್ಯೂಗೆ ಈಕ್ವಲ್ ಇರಬೇಕು. ನೋಡಿ, ಆವಾಗ ಮಾತ್ರ ನಾವು ಕಂಟಿನ್ಯೂಸ್. ಇಲ್ಲಿ ಏನಾಗ್ತಾ ಇದೆ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಾನು ಯಾಕೆ ಇಂಟು ಮಾರ್ಕ್ ಮಾಡಿದೆ ಅಂದ್ರೆ, ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಓದೇ ಎಫ್ ಆಫ್ ಸಿ ಇಸ್ ಡಿಫೈನ್ಡ್ ಇದೆ. ಯಾಕಂದ್ರೆ ಎಫ್ ಆಫ್ ಸಿ ಯಲ್ಲಿ ಫಂಕ್ಷನ್ ವ್ಯಾಲ್ಯೂ ಎಂ ಇದೆ, ಡಿಫೈನ್ಡ್ ಇದೆ. ಡಸ್ ದ ಲಿಮಿಟ್ ಎಕ್ಸಿಸ್ಟ್? ಎಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇದೆ. ನೋಡಿ, ಎಕ್ಸ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಲಿಮಿಟ್ ವ್ಯಾಲ್ಯೂ ಎಲ್ ಇದೆ ಅಂದ್ರೆ ಈ ಪಾಯಿಂಟ್. ರೈಟ್ ಹ್ಯಾಂಡ್ ಲಿಮಿಟ್ ಸೇಮ್ ಇದೆ, ಈಕ್ವಲ್. ನೋಡ್ರಿ, ಇಲ್ಲಿ ನೀವೇನಾದ್ರೂ ಇಲ್ಲಿ ಹೇಳಿದ್ರೆ ಇದ್ರ ಲಿಮಿಟ್ ಎಕ್ಸ್ ಇಸ್ ವೆರಿ ಕ್ಲೋಸ್ ಟು ದ ಸಿ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಲ್ ಆಗ್ತದೆ. ಫ್ರಮ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಈಕ್ವಲ್ ಎಲ್ಲೇ ಬರ್ತದೆ. ಆದ್ರೆ ಫಂಕ್ಷನ್ ವ್ಯಾಲ್ಯೂ ಡಿಫೈನ್ ಇದ್ದು, ಬಟ್ ಅದು ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಈಕ್ವಲ್ ಇಲ್ಲ, ಅದು ಸಮ್ವೇರ್ ಎಕ್ಸಿಸ್ಟ್ ಹಿಯರ್. ಹಂಗಾಗಿ ಬ್ರೇಕೇಜ್ ಆಗ್ತಾ ಇದೆ. ಇಲ್ಲಿ ಕ್ವಶನ್ ಬರ್ತದೆ, ಲಿಮಿಟ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ. ಯಾಕೆ ನಾವು ಫಂಕ್ಷನ್ ಡಿಸ್ಕಂಟಿನ್ಯೂ, ಈ ಮೂರು ಫಂಕ್ಷನ್ ಅಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಯಾಕೆ ಬ್ರೇಕೇಜ್ ಆಗುತ್ತೆ ಅಂತಕ್ಕಂಥ ಕ್ವಶನ್ ಮೈಂಡ್ ಅಲ್ಲಿ ಬರ್ತದೆ. ನೀವು ಹೇಳಿದ್ರಿ, ಒಂದ್ ವೇಳೆ 3 ಪಾಸಿಬಿಲಿಟೀಸ್ ಇದೆ, ನಾವು ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಲಿಮಿಟ್ ಎಕ್ಸಿಸ್ಟ್ ಇರಬೇಕು, ಮತ್ತು ಆ ಫಂಕ್ಷನ್ ಡಿಫೈನ್ ಆಗಿರಬೇಕು, ಈಕ್ವಲ್ ಆಗಿರಬೇಕು ಅಂತ. ಇದು ಇಲ್ಲಿ ಓಪನ್ ಇಂಟರ್ವಲ್ ಮಾತ್ರ. ಓಪನ್ ಇಂಟರ್ವಲ್ ಅಲ್ಲಿ ಬಟ್ ಅಂಡ್ at the end points only, but we are going to check right hand limit and left hand limit ನಾನು ಹೇಳ್ತೀನಿ. ಆದರೆ ಫಾರ್ ಎ ವೈಲ್ 3 ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿರಲೇಬೇಕು. ನಾನು ಹೇಳಿದೆ, ಆದರೆ ಈ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಅಟ್ ಎಂಡ್ ಪಾಯಿಂಟ್ಸ್ ನಾವು ಏನಾದರೂ ಲಿಮಿಟ್ ಎಕ್ಸಿಸ್ಟ್, ಕಂಟಿನ್ಯೂಟಿ ಚೆಕ್ ಮಾಡಬೇಕಾದ್ರೆ ರೈಟ್ ಕಂಟಿನ್ಯೂಟಿ ಆರ್ ಲೆಫ್ಟ್ ಕಂಟಿನ್ಯೂಟಿಯನ್ನು ಚೆಕ್ ಮಾಡ್ತೀವಿ. ನಾವು ಓನ್ಲಿ ಟಾಕಿಂಗ್ ಅಬೌಟ್ ದ ಎಟ್ ಎಂಡ್ ಪಾಯಿಂಟ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ದ, ಇಫ್ ಸಪೋಸ್ ನೋಡ್ರಿ, ಈ ಕ್ಲೋಸ್ ಇಂಟರ್ವಲ್ ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ಕ್ಲೋಸ್ ಇಂಟರ್ವಲ್ ಇದೆ. ಇಲ್ಲಿ ನೀವು ಎಟ್ ಪರ್ಟಿಕ್ಯುಲರ್ ಎ ಪಾಯಿಂಟ್ ಅಲ್ಲಿ 3 ಕಂಡೀಷನ್ ಸ್ಯಾಟಿಸ್ಫೈ ಇದೆಯಾ? ಹೌದು. ಒಂದೇ ಪಾಯಿಂಟ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಏನಿದೆ? ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಇದೆ. ನೋಡ್ರಿ, ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಇದೆ. ವಿ ನಾಟ್, ನೀವು ಹೇಳ್ಬೋದು ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ನೀವೇನು ತಗೊಂತ ಇಲ್ಲ, ಬರೀ ರೈಟ್ ಹ್ಯಾಂಡ್ ಲಿಮಿಟ್ ಅಷ್ಟೇ ಕನ್ಸಿಡರ್ ಮಾಡ್ತಾ ಇದ್ರಲ್ಲ. ಯಾಕೆ ಅಂದ್ರೆ ನಮಗೆ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಇದೆಯಲ್ಲ ಅನ್ನೋದಷ್ಟೇ ಸಾಕು. ನಮಗೆ ವಿ ಡೋಂಟ್ ಬಾದರ್ ಅಬೌಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಯಾಕೆ ಅಂದ್ರೆ ನಾವು
ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ರೈಟ್ ಕಂಟಿನ್ಯೂಸ್ ನಾವು ವಿಚಾರ ಮಾಡ್ತಾ ಇದ್ದೀವಿ. ಲೆಫ್ಟ್ ಕಂಟಿನ್ಯೂಸ್ ಬಗ್ಗೆ ತಲೆ ಕೆಡಿಸಂತಲ್ಲ ಇಲ್ಲಿ. ಹಾಗಾಗಿ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಈಕ್ವಲ್ ಟು ಲಿಮಿಟ್ ದ ಫಂಕ್ಷನ್ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಅಷ್ಟೇ ಚೆಕ್ ಮಾಡ್ತೀವಿ. ನಮಗೆ ಬೇಕಾಗಿರೋದು ನಮ್ಗೆ ಲೆಫ್ಟ್ ಸೈಡ್ ಇಂಟ್ರೆಸ್ಟ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲೆಫ್ಟ್ ಸೈಡ್, ವಿ ಆರ್ ಇಂಟ್ರೆಸ್ಟೆಡ್ ಇನ್ ರೈಟ್ ಸೈಡ್. Therefore, we are end points, because in a closed interval we are including end points ಇರೋದ್ರಿಂದ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಎಕ್ಸಿಸ್ಟ್ ಇರಬೇಕು ಮತ್ತು ಅದು ಫಂಕ್ಷನ್ ವ್ಯಾಲ್ಯೂಗೆ ಈಕ್ವಲ್ ಇರಬೇಕು. ಈಕ್ವಲ್ ಇಲ್ಲ ಅಂದ್ರೆ ನೋಡಿ, ಎಕ್ಸ್ ಏನಾಗುತ್ತೆ, ಸಮ್ವೇರ್ ದರ್ ಇಸ್ ಎ ಬ್ಲಾಕೇಜ್, ಇಲ್ಲಿ ಗ್ಯಾಪ್ ಉಂಟಾಗುತ್ತೆ. ಆ ಜಿ ಆಫ್ ವ್ಯಾಲ್ಯೂ ಸಮ್ವೇರ್ ಎಕ್ಸಿಸ್ಟ್ ಎಲ್ಲೂ ಆಗುತ್ತೆ, ಹಂಗಾಗಿ ಬ್ರೇಕೇಜ್ ಆಗುತ್ತೆ ಪಾಯಿಂಟ್. ಓಕೆ, ಇವನ್ ಈ ಕ್ಲೋಸ್ ಇಂಟರ್ವಲ್ ಕೂಡ ಮಿಡ್ಲ್ ಪಾಯಿಂಟ್ ಅಲ್ಲಿ ಚೆಕ್ ಮಾಡಬೇಕಾದ್ರೆ, ಇಲ್ಲಿ ಸಮ್ವೇರ್ ಬಿಟ್ವೀನ್ ಎ ಅಂಡ್ ಬಿ ಅಲ್ಲಿ ಚೆಕ್ ಮಾಡಬೇಕಾದ್ರೆ ನಾವು ಬೋತ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಕನ್ಸಿಡರ್ ಮಾಡ್ತೀವಿ. ಸಿಮಿಲರ್ಲಿ ಅಟ್ ಬಿ ಅಲ್ಲಿ ನಾವು ಏನ್ ಕನ್ಸಿಡರ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಕನ್ಸಿಡರ್ ಮಾಡ್ತೀವಿ, ನಾಟ್ ರೈಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಇದೆಯಾ ಇಲ್ವಾ, ಅಥವಾ ಎಕ್ಸ್ ಟೆನ್ಸ್ ಟು ಬಿ ಫ್ರಮ್ ದಿಸ್ ಸೈಡ್ ನಾವು ಚೆಕ್ ಮಾಡ್ತೀವಿ. ಅದು ಫಂಕ್ಷನ್ ವ್ಯಾಲ್ಯೂ ಈಕ್ವಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಇಲ್ಲಿಯೂ ಕೂಡ ಜಿ ಆಫ್ ಬಿ ಇಸ್ ಡಿಫೈನ್ಡ್ ಇರಬೇಕು ಮತ್ತು ಅದು ಈಕ್ವಲ್ ಆಗಿರಬೇಕು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ. ಇದು ಎಟ್ ಎಂಡ್ ಪಾಯಿಂಟ್ಸ್. ಓಕೆ, ನಿಮ್ ಕ್ವಶನ್ ಬರ್ಬೋದು ಮೈಂಡಲ್ಲಿ, ಒಂದು ವೇಳೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇದೆಯಲ್ಲ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈ ಈಕ್ವಲ್ ಆಗಲಿಲ್ಲ ಅಂದ್ರೆ, ಇಲ್ಲಿ ನೋಡಿ ಈಕ್ವಲ್ ಆಗಲಿಲ್ಲ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೂ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ L1 ಇದೆ ಅನ್ಕೊಳ್ಳಿ, L1 ಹೌದಾ, ಎಕ್ಸಾಕ್ಟ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಬಿ, ಇದು ಸಮ್ವೇರ್ ಲೈಸ್ ಇಲ್ಲಿದ್ದಾಗ ಈ ಪಾಯಿಂಟ್ ಎಕ್ಸು ಬಿಗೆ ಹತ್ರ ಆಗುತ್ತೆ, ಆದ್ರೆ ಎಕ್ಸಾಕ್ಟ್ಲಿ ಬಿ ಆಗಲ್ಲ, ಅಲ್ಲಿವರೆಗೂ ಇದೇ ವ್ಯಾಲ್ಯೂ ಇರ್ತದೆ. ಯಾವಾಗ ಬಿ ಎಕ್ಸಾಕ್ಟ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಬಿ ಆಗುತ್ತೆ, ದೇರ್ ಸಮ್ವೇರ್ ಪಾಯಿಂಟ್ ಅಟ್ ದಿಸ್ ಪರ್ಟಿಕ್ಯುಲರ್ ಇಲ್ಲಿ ಒಂದು ಏನಾಗುತ್ತೆ, ಗ್ಯಾಪ್ ಆಗುತ್ತೆ, ಸಣ್ಣದಾದ ಒಂದು ಹೋಲ್ ಟೈಪ್ ಗ್ಯಾಪ್ ಆಗುತ್ತೆ. ಹಾಗಾಗಿ ಇದು ಹಿಂಗಾಗಿ ಈಕ್ವಲ್ ಇದ್ದಾಗ ಮಾತ್ರ ನಮಗೆ ಕಂಟಿನ್ಯೂಸ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್. ನಾ ಹೇಳಿದೆ ಓಕೆ ಈಗ ಎಂಡ್ ಪಾಯಿಂಟ್ಸ್ ಬಿಟ್ಬಿಡೋಣ, ಇಲ್ಲಿ ಮಿಡ್ಲ್ ಅಲ್ಲಿ ಬರುತ್ತೆ, ಬಿಟ್ವೀನ್ ಓಪನ್ ಇಂಟರ್ವಲ್ ಅಥವಾ ಕ್ಲೋಸ್ ಇಂಟರ್ವಲ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಎಂಡ್ ಪಾಯಿಂಟ್ಸ್ ನಾವು ಏನಾದರೂ ಚೆಕ್ ಮಾಡಬೇಕಾದ್ರೆ ಈ 3 ಪಾಯಿಂಟ್ ಇರಬೇಕು ಅಂತ ಹೇಳಿದೆ ನಾನು. ಫಸ್ಟ್ ಕ್ವಶನ್ ಬರ್ತದೆ, ಯಾಕೆ ಒಂದು ವೇಳೆ ಈ 3ರಲ್ಲಿ ಯಾವುದಾದ್ರೂ ಈಕ್ವಲ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಕ್ಕಂಥದ್ದು, ಹೌದಾ? ಅದನ್ನ ಏನಾಗುತ್ತೆ, ಯಾಕೆ 3 ಈಕ್ವಲ್ ಇರಬೇಕು ಅಂತಂದ್ರೆ, ಡಿಫ್ರೆಂಟ್ ಇದ್ದಾಗ ಯಾವ ತರ ಡಿಸ್ಕಂಟಿನ್ಯೂಟಿ ಅರೈವ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಕೇಸ್ ನಂಬರ್ 1 ಯಾವ ತರ ಅಂದ್ರೆ, ನೋಡ್ರಿ ನಾ ಹೇಳಿದೆ 3 ಕಂಡೀಷನ್ ಅಪ್ಲೈ. ಒಂದೇದು ಇಲ್ಲೇನಿದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇದೆ, ಆದ್ರೆ ಎಫ್ ಆಫ್ ಎ ವ್ಯಾಲ್ಯೂ ಸಮ್ವೇರ್ ಅನ್ಡಿಫೈನ್ಡ್ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಲ್ಲಿ ಯಾವ ತರ ಡಿಸ್ಕಂಟಿನ್ಯೂಟಿ ಆಗುತ್ತೆ ನೋಡಿ, ಗ್ಯಾಪ್ ಸ್ಮಾಲ್ ಗ್ಯಾಪ್ ಉಂಟಾಗುತ್ತೆ. ಹಂಗಾಗಿ ಯಾಕಂದ್ರೆ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು ಎ ಆದಾಗ ಈಕ್ವಲ್ ಆಗುತ್ತೆ, ಎಲ್ಲೇ ಆಗುತ್ತೆ. ಇಲ್ಲಿ ಎಫ್ ಆಫ್ ಎಕ್ಸ್ ಟೆನ್ಸ್ ಟು ಎ ಫ್ರಮ್ ದ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, ದೇ ಆರ್ ಈಕ್ವಲ್, ಸೇಮ್ ವ್ಯಾಲ್ಯೂ ನೋಡಿ, ಎಲ್ಲ ಅಪ್ರೋಚಿಂಗ್ ಆಗ್ತದೆ, ಬೋತ್ ವ್ಯಾಲ್ಯೂ ಎಲ್ಲ ಅಪ್ರೋಚ್ ಆಗ್ತಾ ಇದೆ. ಅಟ್ ಎಕ್ಸಾಕ್ಟ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಆದಾಗ ನಮಗೆ ನಮ್ಮ ವ್ಯಾಲ್ಯೂ ಡಿಫೈನ್ ಆಗಲ್ಲ, ಅಂದ್ರೆ ಈ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ನಮಗೆ ಇಲ್ಲಿ ಗ್ಯಾಪ್ ಉಂಟಾಗುತ್ತೆ, ಅದಕ್ಕೆ ಇಸ್ ಕಾಲ್ಡ್ ದಿಸ್. ಹಂಗಾಗಿ ಫಂಕ್ಷನ್ ಡಿಸ್ಕಂಟಿನ್ಯೂಟಿ ಆಗುತ್ತೆ, ಇದು ಒಂದು. ಓಕೆ, ನಾ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಯಾಕೆ ಡಿಸ್ಕಂಟಿನ್ಯೂಟಿ ಆಗುತ್ತೆ, ಇದಕ್ಕೆ ಈ ಒಂದು ವಿಧವಾದ ಡಿಸ್ಕಂಟಿನ್ಯೂಟಿ ನಾವು ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಕ್ವಶನ್ ಬರ್ತದೆ, ಯಾಕೆ ರಿಮೂವಬಲ್ ಡಿಸ್ಕಂಟಿನ್ಯೂಟಿ? ಇದು ಆನ್ಸರ್ ಇಷ್ಟೇ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಈಗ x² - 4 ಡಿವೈಡ್ ಬೈ x - 2, ಹೌದಾ? ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ x 2ಗೆ ಹತ್ರ ಆದಂತೆ 1.9999 ಲೈಕ್ ದಟ್ ಆದಾಗ ಈ ಇದ್ರ ವ್ಯಾಲ್ಯೂ ಏನು ಬರ್ತದೆ, ಹಂಗೆ x ಟೆನ್ಸ್ ಟು ಫ್ರಮ್ ರೈಟ್ ಸೈಡ್ 2.01 to 0.0001 ಲೈಕ್ ದಟ್
ಇದು 2ಗೆ ಕಡಿಮೆ ಟೆನ್ಸ್ ಟು 2 ಆದಾಗ ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗ್ತವೆ. ಈ ಫಂಕ್ಷನ್ ವ್ಯಾಲ್ಯೂ ನಮಗೆ ಆಕ್ಚುಲಿ ಐ ವಾಂಟ್ ದಿಸ್ ಫಂಕ್ಷನ್ ವ್ಯಾಲ್ಯೂ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಬಟ್ ನಾವು ಎಕ್ಸ್ ಇಸ್ ಈಕ್ವಲ್ ಟು 2 ಆದಾಗ ಈ ಅನ್ಡಿಟರ್ಮೈಂಟ್ ಆಗುತ್ತೆ. ಎಕ್ಸ್ ಮೈನಸ್ 2 ಅಂದ್ರೆ 0, ದಟ್ ಈಸ್ 0/0 ಫಾರ್ಮ್ ಆಗುತ್ತೆ, ಅನ್ಡಿಫೈನ್ಡ್ ಆಗುತ್ತೆ ಫಂಕ್ಷನ್. ಅವಾಗ ಏನ್ ಮಾಡ್ತೀವಿ ನಾವು, ಈ ಫಂಕ್ಷನ್ ವ್ಯಾಲ್ಯೂ ಏನ್ ಇರಬಹುದು ಅಂತಕ್ಕಂಥದ್ದನ್ನ ನಾವು ಕಂಡುಹಿಡಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಲಿಮಿಟ್ ಅಪ್ಲೈ ಮಾಡ್ಬೇಕು. ಹಾಗಾದ್ರೆ ಲಿಮಿಟ್ ಅಪ್ಲೈ ಮಾಡಬೇಕು ಅಂತಂದ್ರೆ ನಾವಿಲ್ಲಿ ಏನ್ ಹೇಳ್ತೀವಿ, ಎಕ್ಸ್ ನ ಇಲ್ಲಿ ನಾನು ಹತ್ರ ಹೋಗ್ತೀನಿ 2ಗೆ ಹೋದಾಗ ಏನು ಆಗುತ್ತೆ ಅನ್ನೋದನ್ನ ಕಂಡುಹಿಡಿದು ಅದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ at x approximately x is equal to 2 ಇದ್ದಾಗ ಎಷ್ಟಾಗುತ್ತೆ ಅಂತ ಹೇಳ್ತೀವಿ ತಾನೆ. ಅಂದ್ರೆ ಹೇಳ್ತೀವಿ ಅಂತಂದ್ರೆ x is equal to 2 ಆದಾಗ ಈ ವ್ಯಾಲ್ಯೂ ಇಷ್ಟಿರುತ್ತೆ ಅಂದ್ರೆ ವಿ ಆರ್ ಅಸ್ಯೂಮಿಂಗ್ ದಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದೀವಿ ಇಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಫಂಕ್ಷನ್ ವ್ಯಾಲ್ಯೂ at x is equal to 2 ಇಷ್ಟು ಇರಬಹುದು, ಅಪ್ರಾಕ್ಸಿಮೇಟ್ಲಿ ಇಷ್ಟು ಇರಬಹುದು ಅಂತ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ಒಂದು ಈ ಎಕ್ಸ್ ಇಸ್ ಈಕ್ವಲ್ ಟು ಎ ಗೆ ಒಂದು ವ್ಯಾಲ್ಯೂ ಅನ್ನ ಕೊಡ್ತೀವಿ ನಾವು, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನ ಕೊಟ್ಟಾಗ ಇದು ಏನಾಗುತ್ತೆ, ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿಬಿಡುತ್ತದೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನು ಕೊಡೋದ್ರಿಂದ ಈ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ. ಅಂದ್ರೆ ಇಟ್ ಕ್ಯಾನ್ ಬಿ ರಿಮೂವ್ಡ್, ದ ಡಿಸ್ಕಂಟಿನ್ಯೂಟಿ ಕ್ಯಾನ್ ಬಿ ರಿಮೂವ್ಡ್ ಅಂತ. ದಿಸ್ ಟೈಪ್ ಆಫ್ ಕಾಲ್ಡ್ ಇಸ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ. ಇದು ಯಾವಾಗ ಸಾಧ್ಯ, ಲಿಮಿಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇದ್ದಾಗ ಇದು ಸಾಧ್ಯ. ಲಿಮಿಟ್ ಎಕ್ಸಿಸ್ಟ್ ಇದ್ದಾಗ ಮಾತ್ರ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಸಾಧ್ಯ. ಇನ್ನೊಂದು ಪಾಸಿಬಿಲಿಟಿ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್. ಈಗ ಏನಾಗುತ್ತೆ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ದ ಫಂಕ್ಷನ್ ಈಸ್ ಡಿಫೈನ್ಡ್. ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಇಲ್ಲಿ ಸಮ್ವೇರ್ ದ ಫಂಕ್ಷನ್ ಈಸ್ ಡಿಫೈನ್ಡ್. ಇಲ್ಲಿ ಎಲ್ಲೋ ಇಲ್ಲಿದೆ ಅನ್ಕೊಳ್ಳಿ, ಹೌದಾ, ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಲ್ಲಿ ಸಮ್ವೇರ್ ಹಿಯರ್. ಆದರೆ ಇಲ್ಲಿ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗಲ್ಲ. ಯಾಕೆ ಈಕ್ವಲ್ ಆಗಲ್ಲ ನೋಡಿ, ಎಕ್ಸ್ ಟೆನ್ಸ್ ಟು ಎ ಇಟ್ ಗಿವ್ಸ್ ವ್ಯಾಲ್ಯೂ L1 and x from the left side. Whenever x tends to a from the right side, the value is this one. There is a gap, L2 minus L1 is there a gap ಉಂಟಾಯಿತು. ಹಂಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗ್ಲಿಲ್ಲ ಅಂದ್ರೂ ಕೂಡ ಎಕ್ಸ್ ಇಲ್ಲಿ ಸಮ್ವೇರ್ ಏನ್ ಮಾಡ್ರಿ ನಾವು ನಿಮಿಷ ಇಲ್ಲಿ ತಗೊಳ್ಳಿ ಕ್ಲಾರಿಫಿಕೇಶನ್ಗೆ. ಈಗ ಇಲ್ಲಿ ಅದು ಬೆಸ್ಟ್ ಇದೆ, ಇದು ಜಂಪ್ ಡಿಸ್ಕಂಟಿನ್ಯೂಟಿಗೆ ಒಂದು ಅದು ಚಿತ್ರದ ಬದಲಾಗಿ ಇದನ್ನು ತಗೊಳ್ಳಿ. ಈಗ ಎಕ್ಸ್ಟೆನ್ಸ್ ಟು ಸಿ ಅನ್ಕೊಳ್ಳಿ, ಎಕ್ಸ್ಟೆನ್ಸ್ ಟು ಸಿ ಇದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಇದೆ, L1 ಆಗುತ್ತೆ. ರೈಟ್ ಎಕ್ಸ್ಟೆನ್ಸ್ ಟು ಸಿ ಫ್ರಮ್ ದ ರೈಟ್ ಸೈಡ್ ಇದ್ದಾಗ L2 ಆಗುತ್ತೆ ಸಮ್ವೇರ್ ಇಲ್ಲಿ. ಇದು L2 ಅನ್ಕೊಳ್ಳಿ, ಇದು L1. ಬಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಆದಾಗ ಇಲ್ಲಿ ಬರ್ತದೆ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಗ್ಯಾಪ್ ಉಂಟಾಯಿತು. ಸಡನ್ ಆಗಿ ಇದರಿಂದ ವ್ಯಾಲ್ಯೂ ಇಲ್ಲಿ ಹೋಗ್ಲಿಲ್ಲ, ಸಡನ್ ಆಗಿ ಇಲ್ಲಿ ಫಿಕ್ಸ್ ಆಯಿತು. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಸಿ ಆದಾಗ ಮತ್ತೆ ಈ ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಸಮಥಿಂಗ್ ಆದಾಗ ಮತ್ತೆ ಸಡನ್ ಆಗಿ ಇಲ್ಲಿ ಬರಲಿಲ್ಲ, ಅದು ವ್ಯಾಲ್ಯೂ ಸಡನ್ ಆಗಿ L2 ಹೋಯ್ತು. ಅಂದ್ರೆ ಈ ಗ್ಯಾಪ್ ಉಂಟಾಗ್ತಾ ಇದೆ ನಡಿಕೆ. ಈ ಗ್ಯಾಪ್ ನಿಂದಾಗಿ ಈ ಡಿಸ್ಕಂಟಿನ್ಯೂ. ಅರ್ಥ ಆಯ್ತು ಅನ್ಸುತ್ತೆ ನಾನು ಹೇಳೋದು. ಇಲ್ಲಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಇಲ್ಲಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಇವೊಂದು ಎಫ್ ಆಫ್ ಸಿ ಇಸ್ ಡಿಫೈನ್ಡ್ ಹಿಯರ್, ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಸಿಗ್ತಾ ಇದೆ. ಆದ್ರೆ ನಮಗೆ ಏನಾಗ್ತಾ ಇಲ್ಲ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಇಲ್ಲ. ನೋಡ್ರಿ, ಎಕ್ಸು ಸಿಗೆ ಹತ್ರ ಆಗ್ತಾ ಇದೆ ಫ್ರಮ್ ಲೆಫ್ಟ್ ಸೈಡ್, ಅಂದ್ರೆ ಅವಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇಲ್ಲಿ L1 ಇದೆ, ನಾಟ್, ಹೌದಾ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ನೆಕ್ಸ್ಟ್ ಪಾಯಿಂಟ್ ಅಲ್ಲೇ ಇಲ್ಲೇ ಬರಲಿಲ್ಲ, ಅದು ಎಫ್ ಆಫ್ ಎಕ್ಸ್ ಫಂಕ್ಷನ್ ವ್ಯಾಲ್ಯೂ ಇಲ್ಲಿ ಬಂತು, ಹೌದಾ. ನೆಕ್ಸ್ಟ್ ಇಮಿಡಿಯೇಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಸಮಥಿಂಗ್ ಅಂದಾಗ ಮತ್ತೆ ಇಲ್ಲಿ ಬಂತು, ಅಂದ್ರೆ ಬ್ರೇಕೇಜ್ ಆಯ್ತು. ಹಾಗಾಗಿ ಗ್ರಾಫ್ ಅಲ್ಲಿ ಬ್ರೇಕೇಜ್ ಉಂಟಾಗುತ್ತೆ. ಇದು ಒಂದು ಪಾಯಿಂಟ್. ಓಕೆ, ಈಗ ನೋಡ್ರಿ, ಅದರ್ ಟೈಪ್ ಆಫ್ ಡಿಸ್ಕಂಟಿನ್ಯೂಟಿ ನಾವು ಹೇಳ್ಬೋದು ಇನ್ಫನೈಟ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ.
ಈಗ ಇದು ಕೂಡ ಈ ಜಂಪ್ ಡಿಸ್ಕಂಟಿನ್ಯೂಟಿ ಕೂಡ ಏನಿದೆ, ಒಂದು ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ. ಯಾಕೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳಿ ನಾನು. ಇದು ಒಂದು ಎಕ್ಸಾಂಪಲ್, ಎಕ್ಸ್ ಇಸ್ ಈಕ್ವಲ್ ಟು 0 ಆದಲ್ಲಿ ಎಕ್ಸ್ ಇಸ್ ಲೆಸ್ ದನ್ 0, -1 ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ ದೇ ಆರ್ ನಾಟ್ ಈಕ್ವಲ್. ಓಕೆ, ದಿಸ್ ಒನ್ ಇದು ಕೂಡ ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ. ಯಾಕೆ ಅಂದ್ರೆ ಇಲ್ಲಿ ನಾವು ಫಂಕ್ಷನ್ ವ್ಯಾಲ್ಯೂವನ್ನ ಕಂಡುಹಿಡಿಯಕ್ಕಾಗಲ್ಲ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಯಾಕೆ ಅಂದ್ರೆ ಲಿಮಿಟೇ ಎಕ್ಸಿಸ್ಟ್ ಆಗಲ್ಲ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗದೇ ಇರೋದ್ರಿಂದ ವಿ ಕೆನಾಟ್ ಅಪ್ರಾಕ್ಸಿಮೇಟ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸಾಕ್ಟ್. ಯಾಕಂದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಲ್ಲಿ 2 ವ್ಯಾಲ್ಯೂಸ್ ಸಿಗ್ತಾ ಇದೆ ನಮಗೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಗ ಫ್ರಮ್ ದ ಲೆಫ್ಟ್ ಸೈಡ್ ಒಂದು L1 ಅಂತ ಸಿಗ್ತಾ ಇದೆ, L2 ಅಂತ ಸಿಗ್ತಾ ಇದೆ. ಹೌ ಕ್ಯಾನ್ ವಿ ಸೇ ದಟ್ ದ ಫಂಕ್ಷನ್ ವ್ಯಾಲ್ಯೂ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ? ಹಾಗಾಗಿ ಅದಕ್ಕೆ ರಿಮೂವಬಲ್ ಕೆನಾಟ್ ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ. ಓಕೆ, ಇನ್ಫಿನೈಟ್ ಡಿಸ್ಕಂಟಿನ್ಯೂಟಿ ಅಂದ್ರೆ ಏನು? ಇನ್ಫಿನೈಟ್ ಡಿಸ್ಕಂಟಿನ್ಯೂಟಿ ಅಂದ್ರೆ ಇಲ್ಲಿ ಏನಾಗುತ್ತೆ, ಎ ಫಂಕ್ಷನ್ ಅಪ್ರೋಚಸ್ ಎ ಪಾಸಿಟಿವ್ ಇನ್ಫಿನಿಟಿ ಆರ್ ನೆಗೆಟಿವ್ ಇನ್ಫಿನಿಟಿ ಫ್ರಮ್ ಅಟ್ ಲೀಸ್ಟ್ ಒನ್ ಸೈಡ್ ಅಂತ. ಅಂದ್ರೆ ಈ ಫಂಕ್ಷನ್ ಇದೆ ಇಲ್ಲಿ ನೋಡ್ರಿ, ಎಕ್ಸ್ಟೆನ್ಸ್ ಟು ಎ ಆದಾಗ ಈ ಫಂಕ್ಷನ್ ನೆಗೆಟಿವ್ ಇನ್ಫಿನಿಟಿ ಹೋಗ್ತಾ ಇದೆ. ಅಂದ್ರೆ ಬಟ್ it will never touches the line which is called x is equal to a here. Why? Because it will not get negative infinity. ಅಂದ್ರೆ ಏನರ್ಥ, ಇಲ್ಲಿ ಒಂದು ವೇಳೆ ಟಚ್ ಆದ್ರೆ ಏನಾಗುತ್ತೆ, ಪರ್ಟಿಕ್ಯುಲರ್ ಡಿಫೈನ್ಡ್ ಆಗುತ್ತೆ, ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗುತ್ತೆ. ನೋಡ್ರಿ ಯಾಕೆ ಟಚ್ ಆಗಲ್ಲ ಅಂತ ಹೇಳ್ತಾರೆ. ಇದು ಟಚ್ ಅಂದ್ರೆ ಇಲ್ಲಿ ನೀವು ಹೇಳ್ಬೋದು ಇಲ್ಲಿ ಯಾಕೆ ಟಚ್ ಆಗಲ್ಲ ಅಂತ. ನೆಗೆಟಿವ್ ಇನ್ಫಿನಿಟಿ ಫಂಕ್ಷನ್ ಯಾವ ತರ ಇರಬೇಕಂದ್ರೆ, ದ ಫಂಕ್ಷನ್ ಅಪ್ರೋಚಸ್ ಎ ಲೈನ್ as x tends to a but never touches and goes infinity here. ಅಂದ್ರೆ ಆ ಎಕ್ಸ್ ಎಗೆ ಹತ್ರ ಆದಂಗಲ್ಲ ಏನಾಗ್ತಾ ಇದೆ, ಫಂಕ್ಷನ್ ವ್ಯಾಲ್ಯೂ ಅದಕ್ಕೆ ಲೈನ್ಗೆ ಹತ್ರ ಆಗ್ತಾ ಇದೆ, ಒಂದು ಲೈನ್ಗೆ ಹತ್ರ ಆಗ್ತಾ ಇದೆ. ನೀವು ಹೇಳ್ಬೋದು ಲೈನ್ಗೆ ಯಾಕೆ ಹತ್ರ ಆಗುತ್ತೆ, ಇಲ್ಲಿ ನೋಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದಾಗ ಇನ್ಫಿನಿಟಿ ಆಗ್ತಾ ಇದೆ ಅಂತಂದ್ರೆ ಒಂದೇ ಒಂದು ಪಾಸಿಬಿಲಿಟಿ, ಇದಕ್ಕೆ ಟಚ್ ಆಗಿದ್ರೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗಲೇಬೇಕು. ಆ ಟಚ್ ಆಗ್ತಾ ಇಲ್ಲ ಅಂತ, ಅದನ್ನ ಬಿಟ್ಟು ಹೋಗ್ತಾ ಇದೆ ಅಂದ್ರೆ ಯಾವ ಸೈಡು ಕ್ವಶನ್ ಬರ್ತದೆ. ಈ ಸೈಡ್ ಹೋಗಕ್ ಸಾಧ್ಯ ಇಲ್ಲ. ಈ ಸೈಡ್ ಹೋದ್ರೆ ಮತ್ತೆ ಅದು ಸಮ್ವೇರ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗಲೇಬೇಕು. ಇಟ್ ಈಸ್ ಗೋಸ್ ಅಪ್ ಅಂತ. ಗೋಸ್ ಅಪ್ ಅಂದ್ರೆ ಇಟ್ ಅಪ್ರೋಚಸ್. ಇಲ್ಲಿ ಈ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಎಗೆ ಟೆನ್ಸ್ ಟು ಎಗೆ ಪಾಸಿಟಿವ್ ಹತ್ರ ಹೋಗ್ತಾ ಇದೆ ಅಂದ್ರೆ ಬೇಕಾದ್ರೆ ನೋಡ್ರಿ, ನಾವು ಎಕ್ಸ್ ಇಸ್ ಈಕ್ವಲ್ ಇಲ್ಲಿ ಪಾಯಿಂಟ್ ತಗೊಂತೀವಿ, ಇನ್ಫಿನಿಟಿ ಆಗುತ್ತಂದ್ರೆ ಇಲ್ಲೇ ಬರ್ಬೇಕತ್ತಾನೆ. ಇಲ್ಲಿ ಪಾಯಿಂಟ್ ತಗೊಂತೀವಿ, ಇನ್ಫಿನಿಟಿ ಆಗುತ್ತಂದ್ರೆ ಇಲ್ಲೇ ಬರ್ಬೇಕು. ಹಂಗಾಗಿ ಎಕ್ಸ್ ಟೆನ್ಸ್ ಟು ಇದೆ ಹತ್ರ ಆಗ್ಲೇಬೇಕು. ದೇರ್ ಇಸ್ ನೋ ಅದರ್ ಪಾಸಿಬಿಲಿಟಿ. ಆದ್ರೆ ನೆವರ್ ಟಚಸ್. ಯಾಕೆ ನೆವರ್ ಟಚಸ್ ಅಂದ್ರೆ ಇದು ಒಂದ್ ವೇಳೆ ಟಚ್ ಆಗಿದ್ರೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗ್ತಿತ್ತು. ಇಲ್ಲಿ ಈ ಪಾಯಿಂಟ್ ಅನ್ನ ಟಚ್ ಮಾಡಿದ್ರೆ ಇಲ್ಲಿ ಪಾಯಿಂಟ್, ಆದ್ರೆ ನೆವರ್ ಟಚಸ್ ಆಗ್ಲೇಬೇಕು. ಬಿಕಾಸ್ ಇನ್ಫಿನಿಟಿ, ಪಾಸಿಟಿವ್ ಇನ್ಫಿನಿಟಿ ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದು ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 2 ಅನ್ಕೊಳ್ಳಿ. ಇಲ್ಲಿಂದ 2.3 ಇಂದ ಸ್ಟಾರ್ಟ್ ಮಾಡಿದ್ವಪ್ಪ. 3 ಇದ್ದಾಗ ಹಿಂಗ್ ಬಂತು ಪಾಸಿಟಿವ್. ನಾವೇಳ್ತೀವಿ ಎಕ್ಸು ಎಗೆ ಹತ್ರ ಆದಾಗ ಇನ್ಫಿನಿಟಿ ಆಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಹಂಗಾದ್ರೆ ಇಲ್ಲಿ ಬಂತು, ಮತ್ತೆ ಜಾಸ್ತಿ ಆಗ್ಲೇಬೇಕು. ಇನ್ಫಿನಿಟಿ ಆಗ್ಬೇಕಂದ್ರೆ ಜಾಸ್ತಿ ಆಗ್ತಾ ಹೋಗ್ಬೇಕಲ್ಲ. ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಬರುತ್ತೆ, ಇಲ್ಲಿ ಬಂದಾಗ ಇಲ್ಲಿ ಬರುತ್ತೆ, ಇಲ್ಲಿ ಬಂತು. ಆದ್ರೆ ಇಲ್ಲಿ ಹೋದಾಗ್ಲೂ ಕೂಡ ಹತ್ರ ಆದಾಗ ನೆವರ್ ಟಚಸ್. ಇದು ಯಾಕೆ ಟಚ್ ಆಗಲ್ಲ ಹೇಳಿ? ಯಾಕೆ ಒಂದ್ ವೇಳೆ ಟಚ್ ಆದ್ರೆ ಇನ್ಫಿನಿಟಿ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಕ್ಬಿಡುತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಲ್ಲಿ. ಅರ್ಥ ಆಯ್ತು ತಾನೆ? ನಾವು ಮುಂದೆ ಇನ್ಫಿನಿಟಿ ಆಗುತ್ತೋ ನಮ್ಗೆ ಸಂಬಂಧ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಲ್ಲಿ. ಹಾಗಾಗಿ ಅದು ಇನ್ಫಿನಿಟಿ ಹತ್ರ ಸಾಗ್ತಾ ಇದೆ ಅಂದ್ರೆ ಇಟ್ ಎನ್ ವರ್ಟಿಕಲ್ ಅಸಂಪ್ಟೋಟ್ will exist ಅಂತ. A line, what is vertical asymptote? Asymptote ಅಂದ್ರೆ ಏನು? A line that curve approaches but never touches. ನೋಡ್ರಿ, ಈ ಒಂದು ಲೈನ್ಗೆ ಆ ಕರ್ವ್
ನೆವರ್ ಟಚಸ್, ದಟ್ ಇಸ್ ಕಾಲ್ಡ್ ವರ್ಟಿಕಲ್ ಅಸೆಂಪ್ಟಾರ್ಡ್. ಇದು ಕೂಡ ಏನಂತ ಹೇಳ್ತೀವಿ ನಾವು ಇನ್ಫೈನೈಟ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಇದು ಕೂಡ ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ. ಇನ್ನು ಆಸಿಲೇಟಿಂಗ್ ಡಿಸ್ಕಂಟಿನ್ಯೂಟಿ ಬಗ್ಗೆ ಮಾತಾಡೋಣ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ಫಂಕ್ಷನ್ ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 0 ಇಲ್ಲಿ ಒಂದು ಆಸಿಲೇಟಿಂಗ್ ಡಿಸ್ಕಂಟಿನ್ಯೂಟಿ. ಯಾಕಂದ್ರೆ ನೋಡಿ, ಎಕ್ಸು ಟೆಂಡಿಂಗ್ ಟು ಎ 0 ಫ್ರಮ್ ದ ಲೆಫ್ಟ್ ಸೈಡ್ ಇದ್ದಾಗ ಒಂದು ಫಿಕ್ಸ್, ಇಲ್ಲಿ ನೋಡ್ರಿ ಎಲ್ಲ ಕಡೆ ಕೂಡ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಬರ್ತದೆ. ಇಲ್ಲಿ ಒಂದು ಫಿಕ್ಸ್ಡ್ ವ್ಯಾಲ್ಯೂ ನಾವು ಅಸೈನ್ ಆಗ್ತೀವಿ. ಆದರೆ ಇಲ್ಲಿ ಇಟ್ ಈಸ್ ಐಸೋಲೇಟಿಂಗ್ ಬಿಟ್ವೀನ್ -1 and 1. x tending to a 0 from the left side, it will not going to one value. It is isolating between -1 and 1. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ನೋಡಿ, ನಾನು ಹೇಳಿದ ಹಾಗೆ y ಅಪ್ರೋಚಸ್ ನೋಡ್ರಿ. ಈಗ ನಾನು ಫಸ್ಟ್ ಆಸಿಲೇಟಿಂಗ್ ಡಿಸ್ಕಂಟಿನ್ಯೂಟಿ ಬಗ್ಗೆ ಮಾತಾಡೋಣ. ನೋಡಿ, ಈಗ ನಾನು x ಟೆನ್ಸ್ ಟು 0, ಎಕ್ಸು 0ಕ್ಕೆ ಲೆಫ್ಟ್ ಸೈಡ್ನಿಂದ ಹತ್ರ ಆಗ್ತಾ ಇದೆ ಅನ್ಕೊಳ್ಳಿ, ಹೌದಾ? ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 0.001 ಇದ್ದಾಗ ಏನಾಗುತ್ತೆ ಹೇಳಿ? ಅದರ ಸೈನ್ ಆಫ್ 0.51 ಆಗುತ್ತೆ. ಸೈನ್ ಆಫ್ 1/x -100, ಸೈನ್ ಆಫ್ -100 ಈಸ್ 0.5 ಅಪ್ರಾಕ್ಸಿಮೇಟ್ಲಿ ಕೊಟ್ಟು. ಮತ್ತೆ ಕಡಿಮೆ ಆದಾಗ ಎಕ್ಸ್ ಇಸ್ ಈಕ್ವಲ್ ಟು -0.001 ಆದಾಗ 0.83 ಆಗುತ್ತೆ. ನೋಡ್ರಿ ಇಲ್ಲಿ ನೆಕ್ಸ್ಟ್ ಇಟ್ ಈಸ್ ಐ ಕ್ಯಾನ್ ಸೇ ಇಲ್ಲಿ ಎಕ್ಸ್ ಟೆನ್ಸ್ ಟು ಎ 0 ಫ್ರಮ್ ದಿ ಲೆಫ್ಟ್ ಸೈಡ್ ಇದ್ದಾಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಹೋಗ್ತಾ ಇಲ್ಲ. ಅದು ನೋಡಿ, ಎಕ್ಸ್ಗೆ 0 ಹತ್ರ ಹೋದಂಗಿಲ್ಲ. ಹೆಂಗ ಇಟ್ ಈಸ್ ಆಸಿಲೇಟಿಂಗ್ ಬಿಟ್ವೀನ್ -1 and ಐಸೋಲೇಟ್ಸ್ ವೈಡ್ಲಿ ಬಿಟ್ವೀನ್ -1 and ನೋಡಿ, ಇದು -0.001 ಇದ್ದಾಗ 0.51 ಆಗುತ್ತಾ, ಇದು ಅದೇ ಮೈನಸ್ ಅಂದ್ರೆ ಇಟ್ ನೆವರ್ ಗೋಸ್. ಹಂಗಾಗಿ ಅದು ಐಸೋಲೇಟ್ ಆಗ್ತಾ ಇರ್ತದೆ. ಅಂದ್ರೆ ಇಲ್ಲಿ ನಾವು ಏನಾಗಿ ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು -0.001 ಅನ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು ಹತ್ರ ಇದ್ದಾಗ ಸಮೀರ್ ಇಲ್ಲಿ ಇರ್ತದೆ. ಮತ್ತು ಇಲ್ಲಿ ಬಂದಾಗ ಉಲ್ಟಾ, ಅದ್ರ ಉಲ್ಟಾ ಅಂದ್ರೆ ದೇರ್ ಇಸ್ ಎ ಆಸಿಲೇಷನ್ ಕ್ರಿಯೇಟ್ಸ್ ಅಂತ. ಈ ಥರ -1 +1 ಈ ಥರ ಆಗೋದ್ರಿಂದ ಎಕ್ಸಾಂಪಲ್ ಹೇಳಿದ. ಇದು ಐಸೋಲೇಟ್ಸ್ ವೈಡ್ಲಿ ಬಿಟ್ವೀನ್ -1 and ನೋ ಸಿಂಗಲ್ ಲಿಮಿಟ್ ಎಕ್ಸಿಸ್ಟ್. ಇಲ್ಲಿಯೂ ಕೂಡ ಲಿಮಿಟ್ ಎಕ್ಸಿಸ್ಟ್ ಆಗದರಿಂದ ಕೂಡ ನಾವೇನಾಗ್ತೀವಿ, ಇದಕ್ಕೆ ಯಾವ ಥರ ಐಸೋಲೇಟ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಯಾಕಂದ್ರೆ ಮೈನಸ್ಸು ಪ್ಲಸ್ ಬರೋದ್ರಿಂದ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು -0.001 ಅಂದ್ರೆ ಪಾಸಿಟಿವ್ ಬಂತು. ಅದೇ ಇದು ಲೆಫ್ಟ್ ಸೈಡ್, ರೈಟ್ ಸೈಡ್ ಅದೇ ಸೇಮ್ ವ್ಯಾಲ್ಯೂ, ಬಟ್ ಅಪೋಸಿಟ್ ಸೈನ್ಗೆ ಮೈನಸ್ ಬರ್ತದೆ. ಅಂದ್ರೆ ಇಲ್ಲಿಂದ ಫಸ್ಟ್ ಹಿಂಗೆ ನಾ ಹೇಳೋದು, ಈ ಥರ ಆಸಿಲೇಷನ್ ಕ್ರಿಯೇಷನ್ ಆಗುತ್ತೆ. ಹಾಗಾಗಿ ಆಸಿಲೇಷನ್ ಇದಕ್ಕೆ ನಾವು ಏನಂತೀವಿ, ಆಸಿಲೇಟಿಂಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ನಾನ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ. ಯಾಕೆಂದ್ರೆ ಲಿಮಿಟ್ ಎಕ್ಸಿಸ್ಟ್ ಇಲ್ಲ. ಇಲ್ಲಿ ಒಂದು ಈ ನಾನ್ ರಿಮೂವಬಲ್ ಅಂತ ಯಾಕೆ ಅಂತೀವಿ ಅಂದ್ರೆ, ನಾವು ಯಾವುದೇ ಫಂಕ್ಷನ್ನ ಎಕ್ಸ್ ಇಸ್ ಈಕ್ವಲ್ ಟು ಎ ಅಲ್ಲಿ ಅಪ್ರಾಕ್ಸಿಮೇಷನ್ ಮಾಡಕ್ ಬರಲ್ಲ. ಯಾವಾಗ ಅಪ್ರಾಕ್ಸಿಮೇಷನ್ ಮಾಡಕ್ ಬರ್ತಾ, ಆ ಪರ್ಟಿಕ್ಯುಲರ್ ಲಿಮಿಟ್ ಎಕ್ಸಿಸ್ಟ್ ಇದ್ದಾಗ ಅಪ್ರಾಕ್ಸಿಮೇಷನ್ ಇದ್ರ ಮಾಡ್ತೀವಿ. ಅಂದ್ರೆ ನಾವು ಏನ್ ಮಾಡ್ತೀವಿ, ನಾವು ಆ ಎಕ್ಸ್ ಇಸ್ ಈಕ್ವಲ್ ಟು ಎ ನಲ್ಲಿ ಇಷ್ಟು ವ್ಯಾಲ್ಯೂ ಇರಬಹುದು ಅಂತ ಹೇಳ್ತೀವಿ. ಇರ್ಬೋದು ಅಂತ ಹೇಳ್ತೀವಿ ಅಂತಂದ್ರೆ ನಾವು ಅಲ್ಲಿ ಡಿಸ್ಕಂಟಿನ್ಯೂಟಿನ ತೆಗೆದು ಕಂಟಿನ್ಯೂಟಿ ಆದಾಗ ಏನಾಗ್ಬೋದು ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಇಲ್ಲ ಅಂದ್ರೆ ನಾವು ನೋಡಿ, ಬಹಳ ಸಿಂಪಲ್. ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಫಂಕ್ಷನ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಇದೆ ಅಂತಂದ್ರೆ ನಮಗೆ ಆ ಪಾಯಿಂಟ್ ಅಲ್ಲಿ ಬಟ್ ವ್ಯಾಲ್ಯೂ ಆ ಫಂಕ್ಷನ್ ನಾಟ್ ಡಿಫೈನ್ಡ್ ಇದ್ದಾಗ, ಬಟ್ ನಮಗೆ ಆ ಫಂಕ್ಷನ್ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗ್ಬೋದು ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಅಂತ ನೋಡ್ಬೇಕಾದ್ರೆ ನಾವು ಲಿಮಿಟ್ ಅನ್ನ ಯೂಸ್ ಮಾಡ್ತೀವಿ. ಲಿಮಿಟ್ ಅನ್ನ ಯೂಸ್ ಮಾಡಿ ಆ ಫಂಕ್ಷನ್ ವ್ಯಾಲ್ಯೂ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇಷ್ಟು ಇರಬಹುದು ಅಂತ ಹೇಳ್ತೀವಿ. ಅಂತಂದ್ರೆ ನಾವು ಇರಬಹುದು ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಡಿಸ್ಕಂಟಿನ್ಯೂಟಿಯನ್ನ ನಾವು
ತೆಗೆದು ಕಂಟಿನ್ಯೂಟಿ ಆದಾಗ ಇಷ್ಟು ಇರಬಹುದು ಅಂತ ನಾವು ಹೇಳ್ತೀವಿ. ವಿ ಕ್ಯಾನ್ ಸೇ ದೇರ್ಫೋರ್ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಯಾವಾಗ ಆಗುತ್ತೆ ಅದು. ಇದೇ ತರ ಇನ್ಫಿನೈಟ್ ಅಲ್ಲಿ ಯಾಕೆ ಅಪ್ರೋಚಸ್ ಇಲ್ಲಿ ಇಟ್ ವಿಲ್ ನಾಟ್ ನೋಡ್ರಿ, ಆಸ್ ಎಕ್ಸ್ ಕ್ಲೋಸರ್ ಟು ದ ಎ ಫ್ರಮ್ ದ ಲೆಫ್ಟ್ ಸೈಡ್ ಅನ್ಕೊಳ್ಳಿ 0.0 ಎ ಪ್ಲಸ್ ಕ್ಯಾನ್ ಸೇ ದಟ್ ಸಮಥಿಂಗ್ ಎ ಪ್ಲಸ್ 0.01 ಎ ಪ್ಲಸ್ 0.001 ಎಫ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ಇದ್ದಾಗ ಇದು ಗೆಟ್ಸ್ ಲಾರ್ಜರ್ ಅಂಡ್ ಲಾರ್ಜರ್ ಆಗ್ತಾ ಹೋಗ್ತದೆ, ಬಟ್ ನೆವರ್ ಟಚಸ್ ಬಿಕಾಸ್ ಇನ್ಫಿನಿಟಿ ಅಂತ ಹೇಳ್ತಾ ಇದ್ದೀನಿ. ಎಟ್ ಎಕ್ಸ್ ಇಸ್ ಕೊಡಿ ಇದು ಏನಾಗುತ್ತೆ, ಇನ್ಫಿನಿಟಿ ಆದಾಗ ಇನ್ಫಿನಿಟಿ ಆಗುತ್ತೆ ಅಂತಂದ್ರೆ ಅರ್ಥ ಒಂದ್ ವೇಳೆ ಟಚ್ ಆಗಲ್ಲ ಅಂತ. ಒಂದ್ ವೇಳೆ ಟಚ್ ಆದ್ರೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಹಂಗಾದ್ರೆ ಇದು ಟಚ್ ಆಗಲ್ಲ ಅಂತ ಅರ್ಥ ಆಗುತ್ತೆ. ಇಟ್ ಡಸ್ ನಾಟ್ ಜಸ್ಟ್ ಗೋ ಅವೇ ಬಟ್ ದ ವ್ಯಾಲ್ಯೂ ಎಕ್ಸ್ಪ್ಲೋಡ್ಸ್, ದೇರ್ಫೋರ್ ಎನ್ ವರ್ಟಿಕಲ್ ಅಸಿಂಪ್ಟೋಟ್ಸ್ ಕ್ರಿಯೇಟ್ಸ್ ಆಗುತ್ತೆ. ಅರ್ಥ ಆಗುತ್ತೆ. ಇದು ನಾವು ಎಕ್ಸ್ಪ್ಲೇನ್ ನಾ ಮತ್ತೊಮ್ಮೆ ಹೇಳ್ತೀನಿ ಯಾಕೆ ಇದು ಕೂಡ ನಾನ್ ರಿಮ್ಯೂವಬಲ್ ಡಿಸ್ಕಂಟಿನ್ಯೂಟಿ. ಯಾಕೆಂದ್ರೆ ಆ ಪರ್ಟಿಕ್ಯುಲರ್ ಎ ವ್ಯಾಲ್ಯೂ ಅಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇರಲ್ಲ ನಮ್ಗೆ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟೇ ಇನ್ಫಿನಿಟಿ ಆಗ್ತಾ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇನ್ಫಿನಿಟಿ ಆಗ್ತಾ ಇದೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಮ್ಗೆ ಗೊತ್ತಿಲ್ಲ ಎಷ್ಟು ವ್ಯಾಲ್ಯೂ ಟಚ್ ಆಗ್ತಾ ಇದೆ ಅಂತ. ಹಂಗಾಗಿ ಆ ವ್ಯಾಲ್ಯೂವೇ ಗೊತ್ತಿಲ್ಲ, ರೈಟ್ ಹ್ಯಾಂಡ್ ಲಿಮಿಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇಲ್ಲ ಅಂದ್ರೆ ಆ ಫಂಕ್ಷನ್ ಎ ವ್ಯಾಲ್ಯೂ ಎಷ್ಟಿದೆ ಅಂತ ಅಪ್ರಾಕ್ಸಿಮೇಷನ್ ಮಾಡೋಕ್ಕಾಗುತ್ತೆ. ಯಾವಾಗ ಒಂದ್ ವೇಳೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇತ್ತು ಅಂತಂದ್ರೆ ಇಲ್ಲಿ ನೋಡಿ ಈ ಹೋಲ್ ಡಿಸ್ಕಂಟಿನ್ಯೂಟಿ ಅಂತ ಹೇಳಿದ್ವಿ, ರಿಮೂವ್ ಡಿಸ್ಕಂಟಿನ್ಯೂಟಿ. ಯಾಕಂದ್ರೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಈ ಫಂಕ್ಷನ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಎ ಅಲ್ಲಿ ಎಷ್ಟು ಆಗಬಹುದು ಅಂತ ನಾವು ಕಂಡುಹಿಡಿಬೇಕಾಗಿತ್ತು. ಇಲ್ಲಿ ಏನ್ ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು 1.99 ಆದಾಗ ಎಷ್ಟಾಗುತ್ತೆ ಅಥವಾ ಕಂಡುಹಿಡಿದು ಅದೇ ವ್ಯಾಲ್ಯೂನ ನಾವು ಹೇಳ್ತೀವಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಲ್ಲಿ ಆಗಬಹುದು ಅಂತ. ಅಂದ್ರೆ ನಾವು ಹೇಳ್ತಾ ಇದೀವಿ ಈ ಪಾಯಿಂಟ್ ನಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇಷ್ಟೇ ಇದೆ ಅಂತ ಹೇಳ್ತೀವಿ. ಅಂದ್ರೆ ವಿ ಆರ್ ಫಿಲ್ಲಿಂಗ್ ದಟ್ ಗ್ಯಾಪ್ ಅಂತ. ಒನ್ಸ್ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇಷ್ಟ ಆಗುತ್ತೆ ಅಂತ ನಾವು ಹೇಳ್ತೀವಲ್ಲ ಎಟ್ ಎಕ್ಸ್ ಇಸ್ ಕೊಡಿ ಅಂದ್ರೆ ಇಷ್ಟ ಆಗುತ್ತೆ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಆ ಗ್ಯಾಪ್ ಅನ್ನ ಫಿಲ್ ಮಾಡ್ತಾ ಇದೀವಿ. ಫಿಲ್ ಮಾಡ್ತೀವಿ ಅಂದ್ರೆ ಅದು ಫಂಕ್ಷನ್ ಅನ್ನ ನಾವು ಡಿಸ್ಕಂಟಿನ್ಯೂಟಿಯಿಂದ ಕಂಟಿನ್ಯೂಸ್ ಮಾಡ್ತಾ ಇದೀವಿ, ಹಂಗಾಗಿ ಅದು ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಆಗುತ್ತೆ. ಇದು ಪಾಯಿಂಟ್. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಐಸೋಲೇಟ್ಸ್. ಯಾಕಂದ್ರೆ ಎಕ್ಸ್ ಡಿಫರೆಂಟ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತಾ, ಎಕ್ಸ್ 0.001ಗೆ ಅದೇ ಫ್ರಮ್ ಲೆಫ್ಟ್ ಸೈಡ್ಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಅಂದ್ರೆ ಇಲ್ಲಿದ್ದು ಇಲ್ಲಿ ಅಂದ್ರೆ ಏನು, ವ್ಯಾಲ್ಯೂ -1 ಪ್ಲಸ್ ನಡುವೆ ಐಸೋಲೇಟ್ ಆಗ್ತಾ ಇದೆ. ಇಲ್ಲೇ ಇದ್ರೆ ಐಸೋಲೇಟ್ ಆಗಲ್ಲ, ಅದು ಕೆಳಗಡೆ ಬರ್ತಿದೆ ಅಂತ ಐಸೋಲೇಟ್ ಆಗ್ತಾ ಇದೆ. ಈ ತರ ಆಯ್ತು. ಓಕೆ, ಇದು ಹೌ ಕ್ಯಾನ್ ಸೇ